ಇನ್ನು ಬೆಂಗಳೂರು ರಸ್ತೆ ಗುಂಡಿ ಅವ್ಯವಸ್ಥೆಗಳ ವಿಚಾರವಾಗಿ ಉದ್ಯಮಿ ವರ್ಸಸ್ ಸರ್ಕಾರದ ನಡುವೆ ಜಟಾಪಟಿಯಂತೂ ಜೋರಾಗಿ ನಡೀತಾ ಇದೆ. ಕಿರಣ್ ಮಜುಮ್ದಾರ್ ಮತ್ತು ಮೋಹನ್ ದಾಸ್ ಪೈ ಸತತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಇವತ್ತು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ದೀಪಾವಳಿ ಶುಭಾಶಯ, ಖಾಸಗಿ ಕಾರ್ಯಕ್ರಮದ ಭೇಟಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವರು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಹೇಳಿದ್ರು ಅದು ಸುದ್ದಿ ಆಯಿತು. ಈಗ ಅವ್ರು ಭೇಟಿ ಮಾಡಿದ್ದಾರೆ. ಖಾಸಗಿನೋ ಅಥವಾ ಅಧಿಕೃತನೋ ಅದು ಎಂಥದ್ದು ನನಗೆ ಸಂಬಂಧ ಇಲ್ಲ, ಅದು ಮಾಡ್ಕೊಳ್ಳಿ. ಬಟ್ ಅವ್ರು ಹೇಳಿದ ಮೇಲೆ ನೀವು ಒಂದು ವಾರದಲ್ಲಿ ಈಗ ಮುಚ್ಚಿ ಅಂತ ಹೇಳಿದ್ದೀರಿ, ಮುಚ್ಚಿದ್ರೆ ಸಂತೋಷ. ಬಟ್ ಕಿರಣ್ ಮಜುಮ್ದಾರ್ ಶಾ ಒಬ್ಬರದ್ದೇ ಅಲ್ಲ ಇದು ಸಮಸ್ಯೆ. ಮಾತಾಡದೇ ಇರೋ ಮಜುಮ್ದಾರ್ ಶಾಗಳು ಈ ಊರಲ್ಲಿ ಭಾಳ ಜನ ಇದ್ದಾರೆ. ಹೌದು, ತುಂಬಾ ಜನ ಕೇಳಬೇಕಾಗಿದೆ, ಕೇಳ್ತಾ ಇಲ್ಲ. ಜನ ನಿಮಗೆ ಕಂಡಲ್ಲಿ ಶಾಪ ಹಾಕ್ತಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಸ್ವಲ್ಪ ಶಾಪದಲ್ಲಿ ನಂಬಿಕೆ ಇದೆ, ಸಿದ್ದರಾಮಯ್ಯವ್ರಿಗೆ ಇಲ್ವಲ್ಲ. ಅವರು ಸುಮ್ಮನೆ ಅವ್ರು ಹೇಳ್ತಾರೆ ಅಷ್ಟೇ, ನಾನು ಹಿಂದೂ ಅಂತ, ನಾನು ಪೂಜಿಸ್ತೀನಿ ಅಷ್ಟೇ ಅಲ್ಲ, ಅದೇನಿಲ್ಲ ಅವ್ರಿಗೆ. ಹಾಗಾಗಿ ಶಾಪ ಹಾಕ್ತಿದ್ದಾರೆ ನಿಮಗೆ. ಈಗೆಲ್ಲೆಲ್ಲೋ ಅಲ್ಲೊಂದು ಇಲ್ಲೊಂದು ಮುಚ್ಚಕ್ಕೆ ಸ್ಟಾರ್ಟ್ ಆಗಿದೆ, ವರ್ಕು ಕಾಣುತ್ತೆ. ಅಲ್ಲಲ್ಲಿ ಮುಚ್ತಿದ್ದಾರೆ. ಅದು ಹೆಂಗೆ ಮುಚ್ತಿದ್ದಾರೆ ಅಂತಂದ್ರೆ ಆ ಕೋಪದಲ್ಲಿ ಮುಚ್ತಿದಾರೋ ಏನೋ, ಅದಕ್ಕೊಂದು ಬೇಸಿಕ್ ಸೈನ್ಸ್ ಇಲ್ಲ ಮುಚ್ತಾ ಇರೋದಕ್ಕೆ. ಆ ಮುಚ್ತಿರೋ ಹಳ್ಳ ಬಿದ್ದಿರೋ ಜಾಗಕ್ಕೆ ಈ ಕಡೆ ಆ ಕಡೆ 2 ಅಡಿ ಹಿಂಗೆ 2 ಅಡಿ ಹಿಂಗೆ 2 ಅಡಿ ಹಿಂಗೆ 2 ಅಡಿ ಹಿಂಗೆಕ್ಕೆ ಕಾಲಡಿ ಎತ್ತರಕ್ಕೆ ಮುಚ್ಚಿಬಿಡ್ತಿದ್ದಾರೆ ಗುಂಡಿಗಳನ್ನು. ಅದನ್ನೊಂಚೂರು ಸ್ಕ್ರೇಪ್ ಮಾಡಿ ತೆಗೆದು ಲೆವೆಲ್ ತಗೊಂಡು ಮುಚ್ತಾ ಇಲ್ಲ. ಇದರ ಪರಿಣಾಮ ಏನಾಗ್ತಿದೆ ಅಂತಂದರೆ, ಗಾಡಿಗಳದ್ರ ಮುಚ್ಚಿರೋ ಜಾಗ ಬಂದಾಗ ಮೊದಲು ಹಳ್ಳ ಇದೆ ಅಂತ ಪಕ್ಕಕ್ಕೆ ಹೋಗ್ತಿದ್ರು. ಈಗ ಮುಚ್ಚಿರೋದು ಡಬ್ಬಂತ ಇಳಿಯತ್ತೆ ಅಂದ್ಬಿಟ್ಟು ಸೈಡ್ಗೆ ಹೋಗ್ತಾರೆ. ಈಗ ಅದು ಶುರು ಮಾಡಿದ್ದಾರೆ, ಹೊಸ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಇವರು. ದಟ್ ಇಸ್ ದ ಕ್ವಾಲಿಟಿ ಆಫ್ ಗ್ರೇಟ್ ಕ್ವಾಲಿಟಿ ವರ್ಕ್ ನಿಮ್ಮದು. ಮೊದಲು ತಿನ್ನೋದು ಹೇಸಿಗೆನ, ಎರಡನೇದು ಕ್ವಾಲಿಟಿ. ನೀವು ಹಾಕಿರೋ ಗುಂಡಿ ಮುಚ್ಚಿರೋ ಸಿಸ್ಟಮಲ್ಲಿ ಎಲ್ಲಾದರೂ ವರ್ಲ್ಡಲ್ಲಿ ಹಂಗೆ ಮುಚ್ತಾರಾ? ತೇಪೆ ಹಾಕೋದಷ್ಟೇ. ಎಸ್, ಮಾಡಿ. ಬಟ್ ಹವಾಮಾನ ಇಲಾಖೆ ಹೇಳ್ತಾ ಇದೆ 10 ದಿನಗಳ ಕಾಲ ಮಳೆ ಆಗುತ್ತೆ ಅಂತ. ಇವರು ಒಂದು ವಾರದಲ್ಲಿ ಮಾಡಿ ಅಂತ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಮಾಡಿದ್ರೆ ಒಳ್ಳೆಯದು. ಇನ್ನೊಂದು ವಾರ 2 ತಿಂಗಳು ಬಿಟ್ಕೊಂಡು ಬಿಸಿಲು ಬಂದಾಗೆಲ್ಲ ಮತ್ತೆ ಕಿತ್ಕೊಂಡು ಹೋದ್ರೆ ಇನ್ನೊಂದು ಸರಿನಾದರೂ ಹಾಕ್ಬೋದು. ಹೌದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.